ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ತ್ವಂ ಪಿತಾ ತ್ವಂ ಚ ಮೇ ಮಾತಾ ತ್ವಂ ಬಂಧುಸ್ತ್ವಂ ಚ ದೇವತಾ ಸಂಸಾರ ಭೀತಿ ಭಂಗಾಯ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಈ ವಿಶ್ವವನ್ನ, ಪಂಚಭೂತಗಳನ್ನ, ಚರಾಚರಗಳನ್ನ, ಜೀವರಾಶಿಗಳನ್ನ ಸೃಷ್ಟಿ ಮಾಡಿದಂಥ ಪರಮಾತ್ಮ ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಅವರವರ ಗತಜನ್ಮಗಳ ಕರ್ಮಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ಅನುಭವಿಸಲಿಕ್ಕೆ ತಕ್ಕಂತಹ ಉಪಾಧಿಯನ್ನ ಭಗವಂತನೇ ಕೊಡ್ತಾನೆ. ಹಾಗೆ ಮನುಷ್ಯ ಜನ್ಮವು ಒಂದು ಶ್ರೇಷ್ಠವಾದ ಜನ್ಮ ಭಗವಂತನ ಸೃಷ್ಟಿಯಲ್ಲಿ. ಈ ರೀತಿಯಾಗಿ ಹುಟ್ಟಿದಂತಹ ಮನುಷ್ಯನನ್ನ ಕರ್ಮಗಳನ್ನು, ಭೋಗಗಳನ್ನು ಅನುಭವಿಸಿಕೊಂಡು ಇರಲಿ ಅಂತ ಅಷ್ಟಕ್ಕೆ ಬಿಡದೆ ಅವರನ್ನು ಉದ್ಧಾರ ಮಾಡಲು, ಜೀವನದ ಪರಮಾರ್ಥವನ್ನ ಆ ಮಾನವನಿಗೆ ತಿಳಿಸಲು ಭಗವಂತನೇ ಕರುಣೆಯಿಂದ ಗುರುರೂಪವನ್ನ ಧಾರಣೆ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳಿವೆ. ಹೀಗಾಗಿ ನಮಗೆ ಮೊಟ್ಟ ಮೊದಲ ಗುರು ಯಾರಪ್ಪ ಅಂತಂದ್ರೆ ನಾರಾಯಣ ಸಮಾರಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಹೇಳಿ ನಾರಾಯಣನೇ ಅಥವಾ ಪರಮೇಶ್ವರನೇ, ಇಬ್ಬರಲ್ಲೂ ಭೇದವಿಲ್ಲ. ಹೀಗಾಗಿ ಇಂತಹ ಪರಮಾತ್ಮನಿಂದ ಆರಂಭವಾದ ಗುರುಪರಂಪರೆ, ಈ ಸನಾತನವಾದ ಜ್ಞಾನ ತತ್ವ ಜಗತ್ತಿಗೆ ತಿಳಿಸಲು ನಮ್ಮವರೆವಿಗೂ ಸಹ ಅನೇಕ ಗುರುಸ್ವರೂಪರು ಬಂದು ಹೋಗಿದ್ದಾರೆ, ನಮ್ಮನ್ನ ಉದ್ಧಾರ ಮಾಡಿದ್ದಾರೆ ಅಂತ. ಗುರು ಎಂಬ ಶಬ್ದ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಇನ್ನು ಗುರುತತ್ವದ ಬಗ್ಗೆ ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ನೋಡಬಹುದಾಗಿದೆ ಅಂತ. ಪ್ರಸ್ತುತ ಗುರುತತ್ವಕ್ಕೆ ಆಧಾರವಾದಂಥ ಆರ್ಷ ಗ್ರಂಥ ಅಂದರೆ ಗುರುಗೀತೆ ಅಂತ. ಈ ಗುರುಗೀತೆಯು ಸ್ಕಂದ ಪುರಾಣಾಂತರ್ಗತವಾದಂಥ ಸನತ್ಕುಮಾರ ಸಂಹಿತೆಯಲ್ಲಿ ಒಂದು ಭಾಗವಾಗಿದೆ. ಮತ್ತು ಇದು 3 ಅಧ್ಯಾಯಗಳಿಂದ ಕೂಡಿರುವಂಥದ್ದು. ಇದನ್ನ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಹೇಳಿದಂಥ ಗುರುಮಹತ್ವ ಅಂತ, ಗುರುತತ್ವ. ಶ್ವೇತಾಶ್ವತರ ಉಪನಿಷತ್ನಲ್ಲಿ ಈ ಮಾತನ್ನು ಹೇಳ್ತಾರೆ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ. ನಾವು ದೈವವನ್ನು ಹೇಗೆ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆಯನ್ನು ಮಾಡ್ತೇವೆಯೋ ಅದಕ್ಕೆ ಕಿಂಚಿತ್ತೂ ಕಡಿಮೆ ಇಲ್ಲದಂತೆ ಅದೇ ಶ್ರದ್ಧಾ ಭಕ್ತಿಯಿಂದ ಗುರುವನ್ನೂ ಸಹ ಪೂಜೆ ಮಾಡಬೇಕು. ಅದೇ ಭಕ್ತಿಯನ್ನು ನಾವು ಗುರುವಿನಲ್ಲಿ ಹೊಂದಿರಬೇಕು. ದೈವದಲ್ಲಾಗಲಿ ಗುರುವಿನಲ್ಲಾಗಲಿ ಭೇದವನ್ನು ಮಾಡಬಾರದು. ಯೋ ಗುರುಹು ಸ ಶಿವಃ ಪ್ರೋಕ್ತೋ ಯಶಿವಃ ಸ ಗುರುಸ್ಮೃತಃ ಅಂತ ಹೇಳಿ ಗುರುಗೀತೆಯಲ್ಲಿ ಪರಮೇಶ್ವರನೇ ಹೇಳಿದ್ದಾನೆ ಅಂತ. ಒಂದು ವೇಳೆ ಶಿವನು ಸಿಟ್ಟಾದರೆ ಗುರುವು ಮತ್ತೆ ಶಿವನ ಅನುಗ್ರಹ ಸಿಗುವ ಮಾರ್ಗವನ್ನು ತೋರಿಸ್ತಾನೆ. ಆದರೆ ಗುರುವು ಸಿಟ್ಟಾದರೆ ನಮ್ಮನ್ನು ಕಾಯುವರು ಯಾವ ದೈವವೂ ಮುಂದೆ ಬರೋದಿಲ್ಲ ಅಂತ. ಶಿವಕ್ರೋಧಾತ್ ಗುರುಸ್ತಾತ ಗುರುಕ್ರೋಧಾತ್ ಶಿವೋ ನಹಿ ತಸ್ಮಾತ್ ಸರ್ವ ಪ್ರಯತ್ನೇನ ಗುರೋರಾಜ್ಞಾಂ ನ ಲಂಘಯೇತ್ ಅಂತ ಹೇಳಿದ್ದಾನೆ ಪರಮಾತ್ಮ. ಹೀಗಾಗಿ ಗುರುವಿನ ಆಜ್ಞೆಯನ್ನ ಉಲ್ಲಂಘನೆ ಮಾಡಬಾರದು. ಈಶ್ವರನ ಕೃಪೆ ಇಲ್ಲದೆ ಗುರುವಿನ ಕೃಪೆ ಇಲ್ಲ, ಗುರುವಿನ ಕೃಪೆ ಇಲ್ಲದೆ ಈಶ್ವರನ ಕೃಪೆ ಆಗುವುದಿಲ್ಲ. ಇದೊಂದು ಸ್ವಲ್ಪ ಗೊಂದಲವಾದ ಹೇಳಿಕೆ ಅಂತ. ಇದು ಹೇಗೆ ಅಂದರೆ ಬೀಜವೃಕ್ಷ ನ್ಯಾಯದಂತೆ ಅಂತ. ಮೊದಲು ನಾವು ಭಗವಂತನನ್ನೇ ಗುರು ಅಂತ ಭಾವಿಸಬೇಕು, ತಿಳಿಯಬೇಕು, ನಡೆದುಕೊಳ್ಳಬೇಕು ಅಂತ. ಆನಂತರ ಭಗವಂತನೇ ನಮ್ಮ ಶ್ರದ್ಧೆ ಭಕ್ತಿಯನ್ನ ನೋಡಿ ಒಬ್ಬ ಗುರುವನ್ನ ನಮಗೆ ತೋರ್ತಾನೆ. ಶತಾಯಗತಾಯ ನಮಗೆ ಭಗವಂತನೇ ಬೇಕು ಅನ್ನುವಂತಹ ಗುರಿ ನಾವು ಹೊಂದಿರಬೇಕು. ಹೀಗೆ ಪರಮಾತ್ಮನೇ ಬೇಕು ಅನ್ನುವ ಭಕ್ತನಿಗೆ ಉದ್ಧಾರ ಮಾಡಲು ಭಗವಂತನೇ ಗುರುರೂಪವನ್ನು ಕಳಿಸ್ತಾನೆ ಅಂತ. ನೋಡಿ, ಇದಕ್ಕೊಂದು ಉದಾಹರಣೆ. ಒಬ್ಬಾತ ಭಗವಂತನೇ ಬೇಕು ಅಂತ ಜೀವನ ಮಾಡ್ತಾ ಇದ್ದ. ಬಹಳ ಉತ್ತಮವಾದ ಜೀವನ, ಬಹಳ ಶ್ರೇಷ್ಠವಾದ ಮಹಾರಾಜ. ಆದರೆ ಒಂದೇ ಒಂದು ಸಣ್ಣ ಅಪರಾಧವನ್ನು ಮಾಡಿದ. ಆ ತಪ್ಪಿನಿಂದ ಅವನಿಗೆ ಇನ್ನು 7 ದಿನದೊಳಗಾಗಿ ನೀನು ಸಾಯುವೆ ಅನ್ನುವ ಶಾಪವೂ ಬಂತು.
ಶಾಪದ ವಿಚಾರವನ್ನು ತಿಳಿದಂಥ ಆತ ಸಾವನ್ನು ಮುಂದೆ ಹಾಕುವ ಯಾವುದೂ ಪ್ರಯತ್ನವನ್ನು ಮಾಡಲಿಲ್ಲ. ಯಂತ್ರವೋ ತಂತ್ರವೋ ಯಜ್ಞವೋ ಏನೂ ಮಾಡಲಿಲ್ಲ. ಯಾಕೆ ಅಂದರೆ ಈಗ ಸಾವನ್ನು ತಪ್ಪಿಸಿಕೊಂಡರೂ ಮುಂದೊಮ್ಮೆ ಸಾವು ಅನ್ನೋದು ಅತ್ಯಂತ ಖಚಿತವಾಗಿ ಬಂದೇ ಬರುತ್ತಲ್ಲ. ಹಾಗಾಗಿ ಸಾವನ್ನು ಯಾರೂ ಸಹ ತಪ್ಪಿಸಿಕೊಳ್ಳಲಿಕ್ಕಾಗೋದಿಲ್ಲ. ಆದರೆ ನನ್ನ ಪುಣ್ಯ ಏನಪ್ಪ ಅಂದರೆ ಇನ್ನು 7 ದಿನದೊಳಗಾಗಿ ಸಾಯ್ತೇನೆ ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಯಿತು. ಆದರೆ ಅದಕ್ಕೆ ಮೊದಲು ನಾನು ಭಗವಂತನನ್ನು ಹೊಂದಲಿಕ್ಕಾಗತ್ತಾ? ಈ 7 ದಿನಗಳಲ್ಲಿ ಸಾಧ್ಯವಾಗತ್ತಾ? ಆ ಭಗವಂತನನ್ನು ನಾನು ಪಡೀತೇನಾ ಅಂತ, ಆ ಭಗವಂತನನ್ನು ಪಡೆಯಲು ಸಾಧ್ಯವಾಗುತ್ತೋ ಇಲ್ಲವೋ ಅನ್ನುವ ದುಃಖದಿಂದ ಜೋರಾಗಿ ಅಳತೊಡಗಿದನಂತೆ ಗಂಗಾ ತೀರದಲ್ಲಿ ಕೂತು. ನೋಡಿ, ಸಾಯುವುದಕ್ಕೆ ಅಳಲಿಲ್ಲ, ಭಯಪಡಲಿಲ್ಲ, ಧೃತಿಗೆಡಲಿಲ್ಲ. ಆದರೆ ಭಗವಂತನನ್ನು ಹೊಂದಲು ಸಾಧ್ಯವಾಗುತ್ತಾ ನನಗೆ ಅಂತ ಅಳುತ್ತಿದ್ದಾನೆ. ಇದು ಮಹಾಯೋಗ್ಯವಾದ ಅಳು. ಅತ್ತರೆ ಭಗವಂತನಿಗಾಗಿ ಅಳಬೇಕು ಅಂತ, ಅದೂ ಸಹ ಒಂದು ಯೋಗವಾಗತ್ತೆ. ಆ ಅಳುವಿಗೆ ಭಗವಂತ ಒಲಿತಾನೆ ಅಂತ. ಏಕೆಂದರೆ ಅವನಲ್ಲಿ ಶುದ್ಧವಾದ ಭಕ್ತಿ ಇದೆ ಅಂತ, ತನ್ಮಯತೆ ಇದೆ. 7 ದಿನದಲ್ಲಿ ನಾನು ಆ ದೈವವನ್ನು ಹೊಂದಬಲ್ಲೆನೆ ಅಂತ ತಪಿಸುತ್ತಿದ್ದಂತಹ, ಅಳುತ್ತಿದ್ದಂತಹ ಆ ಮಹಾಶಯನ ಪುಣ್ಯವೋ ಏನೋ ಎಂಬಂತೆ ಅದೇ ಮಾರ್ಗದಲ್ಲಿ ಒಬ್ಬ ಹುಚ್ಚ ಬರ್ತಾ ಇದ್ದಾನೆ. ಅವನೀಗಾಗಲೇ ಹೇಳಿದಂತೆ ಹುಚ್ಚನಂತೆ ಇರುವಂಥ ಅವಧೂತ ಸ್ವರೂಪ. ಅವನನ್ನು ನೋಡಿ ಅವನೇನು ನಾನು ಬಹಳ ದೊಡ್ಡ ಗುರು ಅಂತ ಹೇಳಿ ಸುತ್ತಮುತ್ತಲ ಒಂದು 15-20 ಜನ ಶಿಷ್ಯರಿಂದ ಕೂಡಿ ಒಂದು ವಿಶೇಷವಾದಂತಹ ಕಾಷಾಯ ವಸ್ತ್ರಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ದಂಡಧರನಾಗಿ ಏನು ಬರಲಿಲ್ಲ. ಹುಚ್ಚನಂತೆಯೇ ಕಾಣ್ತಾ ಇದ್ದಾನೆ. ಅವನ ಅವತಾರವನ್ನು ನೋಡಿ ಹುಡುಗರೆಲ್ಲ ಕಲ್ಲಿನಿಂದ ಹೊಡಿತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ನಗಾಡ್ತಾ ಇದ್ದಾರೆ. ಯಾವುದಕ್ಕೂ ಆ ಬರಬಹುದಾದ ಅವಧೂತರು ಬೇಸರ ಪಡಿಸಿಕೊಳ್ಳಲಿಲ್ಲ, ಯೋಚನೆಯೇ ಮಾಡಲಿಲ್ಲ. ಬರ್ತಾ ಇದ್ದಾರೆ, ಅವ್ರ ಪಾಡಗೆ ಅವರು ಬರ್ತಾ ಇದ್ದಾರೆ. ಗುರುವು ಬರುವುದು ಒಂದು ಅದೃಷ್ಟವಾದರೆ ಅವನೇ ಗುರು ನನ್ನ ಜನ್ಮವನ್ನ, ನನ್ನ ಸ್ವರೂಪ ಜ್ಞಾನವನ್ನ ತೋರಿಸುವಂಥ ಭಾಗ್ಯವಂತ ಅಂತ ಹೇಳಿ ಅವನನ್ನ ತಿಳಿಯುವಂಥದ್ದು ಮತ್ತೊಂದು ಅದೃಷ್ಟ ನಮ್ಮದು ಅಂತ. ಸರಿ, ಆತನನ್ನ ಈ ಅಳುತ್ತಿದ್ದ ರಾಜ ನೋಡುತ್ತಾನೆ, ಮಹಾ ಸಂತೋಷವಾಗುತ್ತೆ. ಎದ್ದು ಆ ಹುಡುಗರನ್ನ ದೂರ ಕಳಿಸ್ತಾನೆ ಬೈದು. ಗುರುವಿಗೆ ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡುತ್ತಾನೆ. ನೋಡಿ, ಆ ಗುರುವಿಗೆ ಕಲ್ಲಿನಿಂದ ಹೊಡೆದಂತಹ ಹುಡುಗರ ಆ ಏಟಿಗಾಗಲಿ ಇವನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ದಕ್ಕಾಗಲಿ ಎರಡರಲ್ಲೂ ವ್ಯತ್ಯಾಸ ಕಾಣಲಿಲ್ಲವಂತೆ. ಇನ್ನು ಹೇಗಿರಬೇಕು ಈ ಅವಧೂತ ಸ್ಥಿತಿ ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಅಂತ. ಹೀಗಾಗಿ ರಾಜನ ಮೊದಲ ಭಾಗ್ಯ ಏನಪ್ಪ ಅಂದರೆ ಆ ಗುರುವನ್ನ ತಿಳಿದಿದ್ದು. ಎರಡನೆಯದು ಪ್ರಾರ್ಥನೆ ಮಾಡಿ ಆತನಿಗೆ ಶರಣಾಗತನಾಗಿದ್ದು. ಮೂರನೆಯದು ಅವನ ಪ್ರಾರ್ಥನೆಗೆ ಒಲೆದಂಥ ಮಹಾತ್ಮ ನಿಂತು ಆತನ ಮೊರೆಯನ್ನು ಕೇಳಿದ್ದು ಅಂತ. ಸರಿ, ಆಗ ರಾಜ ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ ವಿನಮ್ರನಾಗಿ, ಹೇ ಭಗವನ್, ನಾನೀಗ ಸಾವಿಗೆ ತುಂಬ ಹತ್ತಿರವಾಗಿದ್ದೇನೆ. ಹೊಂದಬೇಕಾದದ್ದು ಬ್ರಹ್ಮಾಂಡವಾಗಿದೆ, ಮಹತ್ತಾಗಿದೆ. ನನಗೆ ಈ ಸಮಯ ಸಾಕಾಗತ್ತಾ ಅಂತ ಗುರುಗಳನ್ನು ಕೇಳಿದನಂತೆ. ಗುರುಗಳು ಕೇಳಿದರು, ಎಷ್ಟು ದಿನ ಇದೆ ನಿನಗೆ ಅಂತ. ಆಗ ಅವನು ಹೇಳ್ತಾನೆ, 7 ದಿನಗಳಿದೆ ಗುರುಗಳೇ. ಅವಧೂತರು ಹೇಳ್ತಾರೆ, 7 ದಿನ ಅಂತ ಆಶ್ಚರ್ಯಪಟ್ಟರಂತೆ. 7 ದಿನದಲ್ಲಿ ಏನೆಲ್ಲ ಸಾಧಿಸಬಹುದು ಗೊತ್ತೋ ನಿನಗೆ ಅಂತ ಅವಧೂತರು ಮುಂದೆ ಅವನಿಗೆ ಏನು ಹೇಳ್ತಾರೋ ಬಿಡ್ತಾರೋ ಅದು ಆಮೇಲಿನ ಮಾತಾದರೂ ಕೂಡ ಅವರ ಮಾತಿನಲ್ಲಿ ಯಾವ ರೀತಿ ಅಭಯ ಇತ್ತು ಅನ್ನೋದನ್ನು ಗಮನಿಸಬೇಕು. ಅಂದರೆ ಖಂಡಿತ ನೀನು ಸಾಧಿಸಬಹುದು ಅನ್ನುವುದನ್ನೇ ಹೇಳ್ತಾ ಇದ್ದಾರೆ ಅಂತ. ಇದು ಗುರು ಕೊಡಬಹುದಾದ ಅಭಯ ಅಂತ. ಖಂಡಿತ ನೀನು ವಿಶೇಷವಾದ ಆ ಭಗವತ್ ತತ್ವವನ್ನು ಹೊಂದುತ್ತೀಯ ಅಂತ ಹೇಳಿ ಅವನಲ್ಲಿ ಹಗಲು ರಾತ್ರಿಗಳು ಅಂತ ಅನ್ನದೇ 7 ದಿನ ಹಗಲು 7 ದಿನ ರಾತ್ರಿ ಕೂರಿಸಿಕೊಂಡು ಆತನ ಮನೋಬುದ್ಧಿಗಳಲ್ಲಿ ಆ ಭಗವತ್ ತತ್ವವನ್ನು, ಕೃಷ್ಣ ತತ್ವವನ್ನು ತುಂಬಿದರಂತೆ. ಇನ್ನೆಲ್ಲಿ ಕಂಡರೂ ಆ ರಾಜನಿಗೆ ಪರಬ್ರಹ್ಮವೇ ಕಾಣಬೇಕು, ಆತ್ಮನೇ ಕಾಣಬೇಕು ಅನ್ನುವಂತಹ ರೀತಿಯಲ್ಲಿ ಬ್ರಹ್ಮಭಾವವನ್ನು ಹೊಂದಿದ ಎತ್ತರದ ಸ್ಥಿತಿಯನ್ನು ಹೊಂದಿದ ಆ ರಾಜ.
ಯಾವುದನ್ನು ಸದಾಕಾಲ ನಾವು ಆಲೋಚನೆ ಮಾಡ್ತೇವೆಯೋ ನಾವು ಅದೇ ಆಗಿಬಿಡ್ತೇವೆ ಎನ್ನುವಂಥದ್ದು ಒಂದು ವಾಕ್ಯ ಇದೆ. ಹಾಗಾಗಿ ಸಾಯುವ ತನಕ ಕೇಳಿದ, ಆಗ ಅವನು ಸತ್ತರೂ ಸತ್ತಂತೆ ಅಲ್ಲ. ಇದು ಹ್ಯಾಕೆ ಸಾಧ್ಯ ಅಂದರೆ ಅದು ವಿದೇಹ ಮುಕ್ತಿ ಅಂತ, ಅಥವಾ ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಾರೆ ಅಂತ. ಮತ್ತೆ ಇನ್ನೊಮ್ಮೆ ಶರೀರವನ್ನು ಧರಿಸಿ ಮತ್ತೆ ಸಾಯುವ ಪರಿಸ್ಥಿತಿಯೇ ಅವನಿಗೆ ಬರೋದಿಲ್ಲ. ಈ ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗುವವನು ಯಾರಪ್ಪ ಅಂದರೆ ಗುರುವು. ಇನ್ನು ಈ ಕಥೆಯಲ್ಲಿ ಅಂತಹ ಬೋಧನೆ ಮಾಡಿದಂತಹ ಗುರು ಯಾರಪ್ಪ ಅಂದರೆ ಅವರೇ ಶುಕಮಹಾಮುನಿಗಳು. ಆ ಶಿಷ್ಯ ಯಾರಪ್ಪ ಅಂದರೆ ಅವನೇ ಪರೀಕ್ಷಿತ ಮಹಾರಾಜ. ಇದು ಭಾಗವತದ ಉಪೋದ್ಘಾತ ಅಂತ. ಹೀಗಾಗಿ ಗುರುವಿಗೆ ನಾವಿನ್ನು ಶರಣಾಗಿಲ್ಲ ಅಂದರೆ ನಾವಿನ್ನು ಜನ್ಮ ಮರಣಗಳ ಪರಂಪರೆಯನ್ನು ಮುಗಿಸಿಲ್ಲ ಅಂತ ಅರ್ಥ. ಇನ್ನು ಐಹಿಕವಾದ ಭೌತಿಕವಾದಂತಹ ಕೇವಲ ಭೋಗಗಳಲ್ಲಿಯೇ ಆಸಕ್ತರಾಗಿ ಮೋಹದ ಪಾಶದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನೋದೇ ಅರ್ಥ. ನೋಡಿ, ಭೌತಿಕವಾದ ವಿದ್ಯೆಗಳಿಗೆ ಗುರು ಅಗತ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಲೌಕಿಕವಾದ ವಿದ್ಯೆಗಳಿಗೆ ಗುರು ಅಗತ್ಯ ಅಂತ ಹೇಳೋದಾದರೆ ಇಂದ್ರಿಯಗಳಿಗೆ ತಿಳಿಯದ, ಮನಸ್ಸಿಗೆ ಅರ್ಥವಾಗದ, ಮಾತಿಗೆ ಸಿಗೋದ, ಬುದ್ಧಿಗೆ ನಿಲುಕದಂತಹ ಭಗವತ್ ತತ್ವವನ್ನು ತಿಳಿಸ್ತಾನೆ ಒಬ್ಬ ಗುರು ಅಂದರೆ ಆ ಗುರುವಿನ ಮಹತ್ವ ಎಂಥದ್ದು ಅನ್ನುವುದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ ಅಂತ. ಶಿವ ಪಾರ್ವತಿಗೆ ಹೇಳ್ತಾನೆ ಗುರುಗೀತೆಯಲ್ಲಿ, ಮಂತ್ರರಾಜಮಿದಂ ದೇವಿ ಗುರುರಿತ್ಯಕ್ಷರದ್ವಯಂ ಸ್ಮೃತಿ ವೇದಾರ್ಥವಾಕ್ಯಾನಾಂ ಗುರು ಸಾಕ್ಷಾತ್ ಪರಂ ಪದಂ ಅಂತ. ಬಹಳ ವಿಶೇಷವಾದ ಚಿಂತನೆಗಳಿದೆಲ್ಲ. ಮಂತ್ರರಾಜಮಿದಂ ದೇವಿ, ಹೇ ದೇವಿ ಮಹಾದೇವಿ ಪಾರ್ವತಿ, ಗುರು ಎನ್ನುವ 2 ಅಕ್ಷರ ಇದೆಯಲ್ಲ ಇದು ಮಂತ್ರರಾಜ ಅಂತನಿಸಿದೆ ಅಂತ. ಮತ್ತೆ ಈ 2 ಅಕ್ಷರಗಳು ಸ್ಮೃತಿ ವೇದಾರ್ಥ ವಾಕ್ಯವನ್ನೇ ಹೇಳ್ತಾ ಇದೆ. ಮತ್ತೆ ಇದು ಅತ್ಯಂತ ಎತ್ತರದ್ದು. ಇದನ್ನ ಹೊಂದಿದ ಮೇಲೆ ಮತ್ತೆ ಹೊಂದಬೇಕಾದದ್ದು ಯಾವುದು ಇಲ್ಲದೇ ಇರತಕ್ಕಂಥದ್ದು ಅದು ಗುರುತತ್ವ, ಅದು ಗುರು ಎಂಬ ಶಬ್ದ ಅಂತ. ಅದಕ್ಕೆ ಇದೇ ಗುರುಗೀತೆಯಲ್ಲಿ ಮುಂದೆ ಬರಬಹುದಾದಂತಹ ಒಂದು ವಿಶೇಷವಾದಂತಹ ಶ್ಲೋಕ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಬಹಳ ವಿಶೇಷವಾದ ಚಿಂತನೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಇದೊಂದು ಅದ್ಭುತವಾದಂತಹ ಮಂತ್ರ ಸಮಾನವಾದಂತಹ ಶ್ಲೋಕ. ನೋಡಿ, ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಡ್ತಾರೆ, ಅವರು ಹಿರಿಯರಿಗೆ, ಅವ್ರಿಗೊಂದು ನಮಸ್ಕಾರ. ಇನ್ನು ಈ ಜನ್ಮ ಬಿಟ್ಟ ಮೇಲೆ ಇನ್ನೊಂದು ಜನ್ಮವನ್ನು ತಗೊಳ್ತೇವೆ, ಆಗ ಮತ್ತೊಬ್ಬ ತಂದೆ ತಾಯಿಗಳು ಇರ್ತಾರೆ ನಮಗೆ. ಆ ಜನ್ಮವನ್ನು ಬಿಟ್ಟ ಮೇಲೆ ಮತ್ತೊಂದು ಜನ್ಮ, ಮಗದೊಂದು ಜನ್ಮ, ಹೀಗೆ ಜನ್ಮಾಂತರಗಳಲ್ಲಿ ಹೋಗ್ತಾ ಇರ್ತೇವೆ, ತಂದೆ ತಾಯಿಗಳು ಬರ್ತಲೇ ಇರ್ತಾರೆ. ಹಾಗಾದರೆ ಇದಕ್ಕೆ ಕೊನೆಯೇ ಇಲ್ಲವೇ ಅಂದರೆ ಇದೆ. ಯಾವಾತನು ಸದ್ಗುರುವಿಗೆ ಶರಣಾಗಿ ಅವನ ಅನುಗ್ರಹವನ್ನು ಪಡೆದು ಸಾಧನೆಯನ್ನು ಮಾಡಿದರೆ ಬಹುಪಾಲು ಅವನ ಜನ್ಮ ಪರಂಪರೆಗಳು ಕೊನೆಯಾಗ್ತಾ ಇದೆ ಅಂತ ಅರ್ಥ. ಈ ರೀತಿಯಾಗಿ ಜನ್ಮ ಪರಂಪರೆಗಳಲ್ಲಿ ಅಲೆದು ಅಲೆದು ಸಾಕು ಅನಿಸಿದವರಿಗೆ ಮಾತ್ರ ಗುರುವಿಗೆ ಶರಣಾಗಬೇಕು ಅನ್ನುವ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಂತಹ ಗುರುವು ಆ ಭಕ್ತನಿಗೆ, ಆ ಶಿಷ್ಯನಿಗೆ, ಆ ಸಾಧಕನಿಗೆ ಜ್ಞಾನವನ್ನು ಉಪದೇಶ ಮಾಡುತ್ತಾನೆ. ಹಾಗೆ ಅವನು ಉಪದೇಶ ಮಾಡುವಾಗ ಅವನೇ ಬ್ರಹ್ಮ ಅಂತ ಅನಿಸಿಕೊಳ್ತಾನೆ. ಅಂದರೆ ಸೃಷ್ಟಿ ಮಾಡ್ತಾ ಇದ್ದಾನೆ. ಅವನ ಬುದ್ಧಿಯಲ್ಲಿ ಅವನ ಈ ತಾಯಿ ತಂದೆಗಳು ಕೊಟ್ಟಿರುವಂತಹ ಜನ್ಮದಲ್ಲಿ 2ನೆಯ ಜನ್ಮವನ್ನು, ದೀಕ್ಷಾ ಜನ್ಮವನ್ನು ಕೊಡ್ತಾ ಇದ್ದಾರೆ. ಆ ದೀಕ್ಷೆಯನ್ನು ಇವನು ಸರಿಯಾಗಿ ಪಾಲನೆ ಮಾಡಿ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದದ್ದೇ ಆದರೆ ಬಹುಪಾಲು ಆ ಜನ್ಮವನ್ನೇ ಕೊನೆ ಮಾಡ್ಕೊಂಡ್ಬಿಡ್ತಾನೆ ಅಂತ. ಹೀಗಾಗಿ ಇದೇ ಜನ್ಮದಲ್ಲಿ ಗುರು ನಮಗೆ ದೀಕ್ಷೆ ಕೊಡ್ತಾರೆ. ಆ ದೀಕ್ಷೆ ಕೊಡುವಾಗ ಗುರುವನ್ನ ಬ್ರಹ್ಮ, ಗುರುಬ್ರಹ್ಮ ಅಂತ ಕರೀತಾರೆ. ಆಮೇಲೆ ಗುರುರ್ವಿಷ್ಣು, ಯಾವ ಉಪದೇಶವನ್ನು ಗುರು ಕೊಟ್ಟನೋ, ಕೊಡುವಾಗ ಬ್ರಹ್ಮನಾದ, ಆ ಕೊಟ್ಟ ಉಪದೇಶವನ್ನು ಶಿಷ್ಯ, ಆ ಭಕ್ತ
ಹೇಗೆ ಪಾಲನೆ ಮಾಡ್ತಾ ಇದ್ದಾನೆ, ಅವನು ಏನು ಅಡ್ಡಿ ಆತಂಕಗಳನ್ನು ಎದುರಿಸ್ತಾ ಇದ್ದಾನೆ, ಅದನ್ನು ನಿವಾರಣೆ ಮಾಡುವುದು ಹೇಗೆ, ಆ ಕ್ರಮ ಹೇಗೆ, ಆ ಸಾಧನೆಯನ್ನು ಹೇಗೆ ಮಾಡಬೇಕು, ಅವನು ಆ ಸಾಧನೆಯಲ್ಲಿ ಸ್ಥಿರವಾಗಿ ಹೇಗೆ ನಿಲ್ಲಬೇಕು, ಇದೆಲ್ಲ ಗಮನಿಸ್ತಾನೆ ಗುರು. ಹಾಗೆ ಗಮನಿಸಿ ಆ ಸಾಧನೆಯಲ್ಲಿ ಅವನು ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತಾನೆ ಗುರು. ಆದ್ದರಿಂದ ಗುರುರ್ ವಿಷ್ಣು. ವಿಷ್ಣುವಿನ ಕೆಲಸ ಏನು? ಸ್ಥಿತಿ ಕಾರ್ಯ, ನಮ್ಮ ಜೀವನವನ್ನು ಸ್ಥಿರವಾಗಿ ಯೋಗ್ಯವಾಗಿ ನಿಲ್ಲುವಂತೆ ಮಾಡುವಂಥದ್ದು ಅಂತ. ಹೀಗಾಗಿ ನಮ್ಮ ಸಾಧನೆ ಸ್ಥಿರವಾಗಿ ಯೋಗ್ಯವಾಗಿ ಮಾಡುವಂತೆ ನಿಲ್ಲುವಂತೆ ಮಾಡುವನು ವಿಷ್ಣು, ಗುರುರ್ ವಿಷ್ಣು. ಎಲ್ಲಿವರೆಗೂ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂದರೆ, ನಾನು ಆ ಬ್ರಹ್ಮತತ್ವದಲ್ಲಿ ಲಯವಾಗುವ ತನಕ ಮಾಡ್ತಾನೆ. ಆದ್ದರಿಂದ ಆ ಗುರುವೇ ಮಹೇಶ್ವರ. ಆ ಪರತತ್ವದಲ್ಲಿ, ಆ ಬ್ರಹ್ಮತತ್ವದಲ್ಲಿ ನನ್ನನ್ನು ಲೀನನನ್ನಾಗಿ ಮಾಡ್ತಾನೆ ಆ ಮಹೇಶ್ವರ ರೂಪನಾದ ಗುರು. ಆದ್ದರಿಂದ ಅವನೇ ಮಹೇಶ್ವರ. ಈ ಮೂರು ತತ್ವವನ್ನೇ ಉಪನಿಷತ್ಕಾರರು ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ಅಂತ. ಅಂದರೆ ಯಾವುದರಿಂದ ನಾವು ಹುಟ್ಟಿದೆವೆಯೋ, ಯಾವುದರಿಂದ ಬದುಕುತ್ತಿದ್ದೇವೆಯೋ, ಮತ್ತೆ ಯಾವುದರಲ್ಲಿ ಹೋಗಿ ಲಯವಾಗ್ತಾ ಇದ್ದೇವೆಯೋ ಅವನೇ ಪರಬ್ರಹ್ಮನ್ ಅಂತ ಉಪನಿಷತ್ಕಾರರು ಹೇಳಿದ್ದಾರೆ. ಹಾಗೆಯೇ ಗುರುವೇ ನಮಗೆ ದೀಕ್ಷಾ ಜನ್ಮ ಕೊಟ್ಟರು. ಕೊಟ್ಟ ಮೇಲೆ ಆ ಸಾಧನೆಯನ್ನು ರಕ್ಷಣೆ ಮಾಡುತ್ತಾ 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 ಗುರಿ ಮುಟ್ಟುವಂತೆ ನಮ್ಮನ್ನು ಕಾಪಾಡಿಕೊಂಡು ಬಂದರು. ಮತ್ತೆ ಆ ಗುರುವೇ ಬ್ರಹ್ಮತತ್ವದಲ್ಲಿ ನಮ್ಮನ್ನು ಲೀನನನ್ನಾಗಿ ಮಾಡ್ತಾನೆ. ಆದ್ದರಿಂದ ದೀಕ್ಷೆಯನ್ನು ಕೊಟ್ಟ ದೀಕ್ಷೆಯನ್ನು ರಕ್ಷಣೆ ಮಾಡಿ ಸಾಧನೆ ಮಾಡುವಂತೆ ಮಾಡಿದ್ದು, ಕೊನೆಗೆ ಆ ಪರಬ್ರಹ್ಮ ತತ್ವದಲ್ಲಿ ಲೀನನನ್ನಾಗಿ ಮಾಡಿದ್ದು, ಈ ಮೂರು ಸೃಷ್ಟಿ ಸ್ಥಿತಿ ಲಯ ಮಾಡಿದ್ದು ಗುರುವೇ. ಆದ್ದರಿಂದ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಶಿರವಾಗಿ ನಮಸ್ಕಾರ ಮಾಡ್ತಾನೆ. ಇದು ಸಾಧಾರಣವಾಗಿ ನಾವು ಹೇಳಬಹುದಾದಂತಹ ಶ್ಲೋಕದಲ್ಲಿ ಇರಬಹುದಾದಂತಹ ವಿಶೇಷವಾದ ಅರ್ಥಗರ್ಭಿತವಾದ ಆಂತರ್ಯ ಅಂತ. ಇನ್ನು ಗುರುಮಂತ್ರದ ಮಹತ್ವವನ್ನು ಹೇಳುತ್ತಾರೆ. ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ ಅಂತ. ದಾರಿದ್ರ್ಯ ದುಃಖ ಭವರೋಗಗಳನ್ನು ನಾಶ ಮಾಡುವಂಥದ್ದು ಗುರುಮಂತ್ರ. ಅಂತಹ ಗುರುಮಂತ್ರ ಮಹಾಭಯಹರಂ. ಮಹಾಭಯಹರಂ ಅಂದರೆ ನಮ್ಮನ್ನು ಜನ್ಮ ಮರಣಗಳ ಪರಂಪರೆಯ ಭಯದಿಂದ, ಈ ಭವಸಾಗರದ ಭಯದಿಂದ, ಇದೇ ಮಹಾಭಯ ಅಂತ, ಇದನ್ನು ಹರಿಸುವಂಥದ್ದು ಗುರುಮಂತ್ರ. ಇದು ಮಂತ್ರಗಳೆಲ್ಲ ಶ್ರೇಷ್ಠವಾದ ರಾಜಮಂತ್ರ. ಆದ್ದರಿಂದ ಗುರು ರಾಜಮಂತ್ರ ಅಂತ ಕರೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಪ್ತಕೋಟಿ ಮಹಾಮಂತ್ರಾಃ ಚಿತ್ರ ವಿಭ್ರಾಂತಕಾರಕಾಃ ಏಕ ಏವ ಮಹಾಮಂತ್ರೋ ಗುರುರಿತ್ಯಕ್ಷರದ್ವಯಂ. ಮತ್ತೆ ಎರಡಕ್ಷರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸಪ್ತಕೋಟಿ ಮಹಾಮಂತ್ರಾಃ, ನಮಗೆ ವೇದ ರಾಶಿಗಳಲ್ಲಿ ಬರಬಹುದಾದಂತಹ ಮಂತ್ರಗಳನ್ನು ಸಪ್ತಕೋಟಿ ಮಂತ್ರಗಳು ಅಂತ ಹೇಳಿದ್ದಾರೆ. ಇದರಲ್ಲಿ ನಾವು ಯಾವುದನ್ನು ಹಿಡಿಯಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿದರೆ ಯಾವ ದೇವರು ಕೋಪ ಬರುತ್ತೋ, ಯಾವುದನ್ನು ಬಿಟ್ಟರೆ ಇನ್ಯಾವ ದೇವರು ಏನಂತ್ಕೊಳ್ತಾರೋ ಅನ್ನುವಂತಹ ಭ್ರಾಂತಿಯಲ್ಲಿರ್ತೇವೆ. ಆದರೆ ಮುಂದೆ ಹೇಳ್ತಾರೆ, ಏಕ ಏವ ಮಹಾಮಂತ್ರೋ, ಈ ಒಂದು ಮಂತ್ರವನ್ನು ನೀವು ಸರಿಯಾಗಿ ಹಿಡ್ಕೊಳ್ಳಿ. ಅದು ಯಾವುದಯ್ಯ ಅಂದರೆ ಗುರುರಿತ್ಯಕ್ಷರದ್ವಯಂ. ಆ ಗುರು ಅನ್ನತಕ್ಕಂತಹ ಶ್ರೀ ಗುರುಭ್ಯೋ ನಮಃ, ಇದು ಮಹಾಮಂತ್ರ. ಇದನ್ನು ನಾವು ಜಪ ಮಾಡ್ತಾ ಇದ್ರೆ ಸಪ್ತಕೋಟಿ ಮಂತ್ರಗಳನ್ನು ಜಪ ಮಾಡಿದರ ಪುಣ್ಯವಾಗತ್ತೆ. ಮತ್ತೆ ಎಲ್ಲರೂ ಗುರುವಿಗೆ ಅಧೀನರಾಗಿರ್ತಾರೆ ದೇವತೆಗಳು. ಆದ್ದರಿಂದ ಸಹಜವಾಗಿ ಗುರುವಿನ ಕಟಾಕ್ಷವಾಯಿತು ಅಂದರೆ ಭಗವಂತನ ಕಟಾಕ್ಷವಾಗತ್ತೆ. ಹಾಗಾದರೆ ಈ ಗುರು ಎಂಬ ಎರಡಕ್ಷರದಲ್ಲಿ ಅಷ್ಟೊಂದು ಮಹತ್ವವೇನಿದೆ ಅನ್ನುವಂಥದ್ದನ್ನು ಈಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಹುಕಾರೋ ಸಿದ್ಧಸನ್ಯಸ್ಯಾತ್ ರೇಫಃ ಪಾಪಸ್ಯ ದಾಹಕಾಃ ಉಕಾರೋ ವಿಷ್ಣು ಅವ್ಯಕ್ತಃ ತ್ರಿತಯಾತ್ಮ ಗುರುರ್ಭವೇತ್ ಅಂತ ಹೇಳಿದ್ದಾರೆ. ಇದಕ್ಕೆ ವ್ಯಾಖ್ಯಾನವೋ ಎಂಬಂತೆ ಇನ್ನೊಂದು ವಿಶೇಷ ಚಿಂತನೆಯನ್ನು ಹೇಳ್ತಾರೆ. ಗಣೇಶೋ ವಾ ಅಗ್ನಿನಾ ಯುಕ್ತೋ ವಿಷ್ಣುನಾಥ ಸಮನ್ವಿತಃ
ವರ್ಣದ್ವಯಾತ್ಮಕೋ ಮಂತ್ರ ಚತುರ್ಮುಕ್ತಿ ಪ್ರದಾಯಕ ಅಂತ ಹೇಳ್ತಾರೆ. ನೋಡಿ, ಗುಕಾರೋ ಸಿದ್ಧ ಸನ್ಯಸ್ಯಾತ್ ಅಂತ ಹೇಳ್ತಾರಲ್ಲ, ಈ ಗು ಅನ್ನುವಂಥದ್ರಲ್ಲಿ ಗ ಅನ್ನುವ ಅಕ್ಷರ ಇದೆಯಲ್ಲ, ಅದು ಗಣಪತಿಯನ್ನ ಸೂಚಿಸುತ್ತೆ ಅಂತ. ಗುರು ರಕಾರವು ಅಗ್ನಿಯನ್ನ ಸೂಚಿಸುತ್ತೆ. ಇದರಲ್ಲಿರುವಂತಹ ರೇಫ ಅಂದರೆ ಉಕಾರವು ಉಪೇಂದ್ರನಾದ ಮಹಾವಿಷ್ಣುವನ್ನ ತಿಳಿಸುತ್ತೆ ಅಂತ. ಒಟ್ಟಾರೆ ಇದರ ಅರ್ಥ ಏನಪ್ಪ ಅಂದರೆ, ವಿಷ್ಣುವೇ ಗುರುಸ್ವರೂಪನಾಗಿ ನಮ್ಮ ಅಜ್ಞಾನವೆಂಬ ಪಾಪಗಳನ್ನು ಸುಟ್ಟು ಹಾಕ್ತಾನೆ. ಪಾಪ ಅನ್ನುವುದಕ್ಕೆ ರಕಾರ ಅಗ್ನಿತತ್ವ, ಉಕಾರ ಅಂದರೆ ವಿಷ್ಣುವೇ ಗುರುಸ್ವರೂಪ. ಹಾಗೆ ಗುರುಸ್ವರೂಪನಾದ ವಿಷ್ಣುವೇ ಪಾಪಗಳನ್ನು ಮೊದಲು ಸುಟ್ಟು ಹಾಕಿ ಆಮೇಲೆ ಸಾಧನೆಗೆ ಬೇಕಾದಂಥ ಸಿದ್ಧಿಯನ್ನ ಹೊಂದಬಹುದಾದಂಥ ಮಂತ್ರ ದೀಕ್ಷೆಯನ್ನ ಗಣಪತಿಯ ರೂಪದಲ್ಲಿ, ಗಕಾರ ರೂಪದಲ್ಲಿ, ಏಕೆಂದರೆ ಅವನೇ ಎಲ್ಲ ವಿದ್ಯೆಗಳಿಗೆ ಮೂಲನಾದ್ದರಿಂದ ಗುರು ಅನ್ನುವ ಶಬ್ದದಲ್ಲಿ ಗಣಪತಿಯ ಒಂದು ವಿಶೇಷವಾದ ಶಕ್ತಿಯು ಅಡಕವಾಗಿರುವುದರಿಂದ, ಮೊದಲ ಪೂಜ್ಯನೂ ಗಣಪತಿಯಾದ್ದರಿಂದ ನೀವು ಗುರುವನ್ನು ಸ್ಮರಣೆ ಮಾಡಿದರೆ ಆ ಗುರು ಎಂಬ ಶಬ್ದದಲ್ಲಿ ಗಕಾರ ಇರುವುದರಿಂದ ಗಣಪತಿಯ ಪ್ರಾರ್ಥನೆಯೂ ಆಯಿತು. ಹಾಗೆ ಅವನು ಸಿದ್ಧಿಯನ್ನೂ ಕೊಡ್ತಾನೆ, ಬರುವ ವಿಘ್ನಗಳನ್ನೂ ನಾಶ ಮಾಡಿಸ್ತಾನೆ, ಪಾಪಗಳನ್ನು ನಿವಾರಣೆ ಮಾಡಿ ಆ ವಿಷ್ಣುವೇ ಗುರುಸ್ವರೂಪನಾಗಿ ನಮಗೆ ಬ್ರಹ್ಮಭಾವವನ್ನು ಜಾಗೃತ ಮಾಡ್ತಾನೆ ಅಂತ ಅರ್ಥ. ಇನ್ನು ಎರಡನೆಯ ಅರ್ಥದಲ್ಲಿ ಗುಕಾರ ಸ್ವಂಧಕಾರ ಸ್ಯಾತ್ ರುಕಾರೋ ತನ್ನಿರೋಧಕ ಅಂಧಕಾರ ನಿವಾರತ್ವಾತ್ ಗುರುರಿತ್ಯಭಿಧೀಯತೆ. ಗು ಅಂದರೆ ಅಂಧಕಾರ, ರು ಅಂದರೆ ಅದನ್ನು ನಿವಾರಿಸುವವನು. ಅಂಧಕಾರ ಅಂದರೆ ನಮ್ಮ ಅಜ್ಞಾನದ ಮಾಲಿನ್ಯವನ್ನು ಯಾರು ಕಳೆದು ಜ್ಞಾನದ ಜ್ಯೋತಿಯನ್ನು, ನಮ್ಮಲ್ಲಿ ಪ್ರಕಾಶಮಾನವಾದ ಜ್ಯೋತಿಯನ್ನು, ಸ್ವರೂಪ ಜ್ಞಾನವನ್ನು ತೋರುವವನೋ ಅವನನ್ನು ಗುರು ಅಂತ ಕರೆಯಬೇಕು. ಇದರ ಅರ್ಥ ಮೂಲತಃ ನಾವೆಲ್ಲರೂ ಪ್ರತಿಯೊಬ್ಬರೂ ಸಹ ಸ್ವರೂಪ ಜ್ಞಾನವನ್ನು ಹೊಂದಿರುವವರೇ. ಆದರೆ ಏನಾಗಿದೆಯಪ್ಪ ಅಂದರೆ, ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಕರ್ಮಗಳು, ಅದರಿಂದ ಬಂದ ಫಲಗಳು ನಮ್ಮ ನಿಜ ಸ್ವರೂಪ ಏನು ಅನ್ನುವುದನ್ನು ತಿಳಿಯದಂತೆ ಮರೆಮಾಚಿ ಅಜ್ಞಾನದ ಪರದೆಗಳು ಸ್ವರೂಪ ಜ್ಞಾನವನ್ನು ಮುಚ್ಚಿಬಿಟ್ಟು ನಾವು ಲೌಕಿಕವಾಗಿರಬಹುದಾದಂತಹ ಜೀವನದಲ್ಲಿ ಇಂದ್ರಿಯ ತೃಪ್ತಿಗಾಗಿಯೇ ಬದುಕುತ್ತಾ ಕೇವಲ ಭೋಗವನ್ನೇ ಅನುಭವಿಸುತ್ತಾ ಇದೇ ಬದುಕು, ಇದೇ ಪರಮಾರ್ಥ ಅಂತ ತಿಳಿದು ಬಿಟ್ಟಿದ್ದೇವಲ್ಲ, ಇದು ಅಜ್ಞಾನ ಅಂತ. ಆದರೆ ಅವರು ಇಲ್ಲಿನ ಐಹಿಕ ವಿದ್ಯೆಗಳಲ್ಲಿ ಬಹಳವಾಗಿ ಓದಿರ್ತಾರೆ, ಬಹಳಷ್ಟು ಜನ ಉನ್ನತವಾದ ಹುದ್ದೆಯಲ್ಲೂ ಇರ್ತಾರೆ. ಆದರೆ ಇವೆಲ್ಲ ಕೇವಲ ಭುಕ್ತಯೇ ನತು ಮುಕ್ತಯೇ. ಕೃಷ್ಣ ಹೇಳಿದಂತೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಅಂತ. ಎಷ್ಟೋ ಜನ್ಮಗಳ ಪುಣ್ಯ ಸಂಸ್ಕಾರದ ಫಲವಾಗಿ ಯಾರಿಗೋ ಒಬ್ಬನಿಗೆ ಅನಿಸುತ್ತಂತೆ ಈ ಜೀವನದ ಪರಮಾರ್ಥ ಈ ಭೋಗಗಳು ಮಾತ್ರವಲ್ಲ, ಇಂದ್ರಿಯ ಸುಖಗಳು ಮಾತ್ರ ಅಲ್ಲ, ಏನೋ ಇದೆ, ಅದನ್ನು ನಾನು ತಿಳಿಯಬೇಕು ಅಂತ ಅನಿಸುತ್ತೆ. ಹಾಗೆ ಅನಿಸುವುದೂ ಒಂದು ಅದೃಷ್ಟವೇ. ಹಾಗೆ ತಿಳಿದವನು ಒಬ್ಬ ಶ್ರೇಷ್ಠನಾದ ಗುರುವನ್ನ ಶರಣು ಹೋಗ್ತಾನೆ. ಆಗ ಗುರುವು ಕ್ರಮೇಣ ಆತನಿಗೆ ಸಾಧನಾ ಪಥವನ್ನು ತೋರಿ, ಆ ಸಾಧನೆಯಲ್ಲೇನಾದರೂ ತೊಡಕು ಬಂದರೆ ಅದನ್ನು ನಿವಾರಣೆ ಮಾಡುವ ಮಾರ್ಗವನ್ನೂ ಹೇಳಿ, ಕೊನೆಗೆ ಆತನಿಗೆ ಅಜ್ಞಾನದ ಮಾಲಿನ್ಯವನ್ನು ಕಳೆದುಕೊಂಡು ಅವನಲ್ಲೇ ಸುಪ್ತವಾಗಿರಬಹುದಾದಂತಹ ಅವನ ನೈಜ ಸ್ವರೂಪವನ್ನು, ಆತ್ಮಸ್ವರೂಪವನ್ನು ಅರಿವು ಮಾಡುವ ಮಾರ್ಗವನ್ನು ತೋರಿಸ್ತಾನೆ ಗುರು. ಆದ್ದರಿಂದ ಆತ್ಮವಿದ್ಯೆಯನ್ನು ನೀಡುವವನೇ ಗುರು ಅಂತ. ಅಜ್ಞಾನವನ್ನು ಕಳೆದು ಜ್ಞಾನದ ಬೆಳಕನ್ನು ತೋರುವವನು ಗುರು ಅಂತ. ನೋಡಿ, ಯುದ್ಧ ಸನ್ನದ್ಧನಾಗಿ ಬಂದು ತನ್ನವರನ್ನು ಕಂಡು ಮೋಹಕ್ಕೆ ಒಳಗಾದ ಅರ್ಜುನ ಬುದ್ಧಿಹೀನನಾಗಿ ಮೋಹಕ್ಕೆ ಒಳಗಾಗಿ ನಾನು ಯುದ್ಧ ಮಾಡೋದಿಲ್ಲ, ಭಿಕ್ಷೆ ಬೇಡಿಯಾದರೂ ಸರಿ ಕೃಷ್ಣ ನಾನು ಜೀವನ ಮಾಡ್ತೇನೆ, ಈ ರೀತಿಯಾಗಿ ನನ್ನವರನ್ನೇ ನಾನು ಕೊಲ್ಲೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನೇ ಪ್ರಕಟ ಮಾಡಿಬಿಟ್ಟ ಕೃಷ್ಣನ ಮುಂದೆ. ಆಗ ಕೃಷ್ಣ ಪರಮಾತ್ಮ
ಆತನನ್ನ ನಿಂದಿಸ್ತಾನೆ. ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋದಿಷ್ಟ ಪರಂತಪ ಅಂತ ಬೈತಾನೆ. ಆ ಕೃಷ್ಣನ ಬೈಯುವಿಕೆಯನ್ನು ಕೇಳಿ ಹೆದರಿ ಅರ್ಜುನ ಇಷ್ಟು ದಿನ ಕೃಷ್ಣ ನನ್ನನ್ನು ಯಾವುದೇ ಥರದಲ್ಲಿ ನಿಂದನೆ ಮಾಡಿರಲಿಲ್ಲ, ಈಗ ಬೈತಾ ಇದ್ದಾನೆ ಅಂದರೆ ಬಹುಶಃ ನಾನೇ ಎಲ್ಲೋ ತಪ್ಪು ಮಾಡ್ತಾ ಇದ್ದೇನೆ ಅನ್ನುವ ಬುದ್ಧಿ ಬಂತ ಆತನಿಗೆ. ಬುದ್ಧಿ ಬಂದು ಕೃಷ್ಣನ ಮುಂದೆ ಶರಣಾಗತನಾಗಿ ಶಿಷ್ಯಸ್ತೆ ಅಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ಹೇ ಭಗವಂತ, ಹೇ ಗುರುಸ್ವರೂಪನೇ, ನಾನು ನಿನಗೆ ಶಿಷ್ಯನಾಗಿ ಶರಣಾಗತನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಅಂತ ಜಗದ್ಗುರುವಾದಂತಹ ಪರಮಾತ್ಮನಾದ ಕೃಷ್ಣನನ್ನು ಕೇಳಿದ ಅರ್ಜುನ. ಆಗ ಗೀತೆಯನ್ನು ಹೇಳ್ತಾ ಹೋಗ್ತಾನೆ ಪರಮಾತ್ಮ. ಹೀಗಾಗಿ ಗುರುವು ಶಿಷ್ಯನ ಬುದ್ಧಿಗೆ ಅಂಟಿದ ಮಾಲಿನ್ಯವನ್ನು ಕಳೀತಾನೆ. ಶರೀರಕ್ಕೆ ಬರುವಂತಹ ರೋಗಕ್ಕೆ ಔಷಧಿಯೇ ಅಮೃತ, ಹಾಗೆ ಮನಸ್ಸಿಗೆ ಬುದ್ಧಿಗೆ ಬರಬಹುದಾದ ರೋಗಕ್ಕೆ ಗುರುಗಳು ನೀಡಬಹುದಾದ ಜ್ಞಾನವೇ ಅಮೃತ ತುಲ್ಯವಾಗಿರುವಂಥದ್ದು. ಲೌಕಿಕ ವಿದ್ಯೆಗೂ ಶಿಷ್ಯನಿಗೂ ಮಧ್ಯದಲ್ಲಿ ಒಬ್ಬ ಶಿಕ್ಷಕನಿರಬೇಕು, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗೆ ರೋಗಿಗೂ ಔಷಧಿಗೂ ಮಧ್ಯದಲ್ಲಿ ಒಬ್ಬ ವೈದ್ಯನಿರಬೇಕು. ಅದರಂತೆಯೇ ಪರಮಾರ್ಥ ಜ್ಞಾನಕ್ಕೂ ಸಾಧನೆಯನ್ನು ಮಾಡಬೇಕಾದಂಥ ಶಿಷ್ಯನ ಮಧ್ಯೆ ಒಬ್ಬ ಶ್ರೇಷ್ಠನಾದ ಗುರು ಇರಬೇಕು ಅಂತ. ಇನ್ನು ಮೂರನೇ ಅರ್ಥ, ಗುಕಾರ ಸದತಿ ಪ್ರೋಕ್ತ ರುಕಾರೋ ಜ್ಞಾನವಾಚಕ. ಗುಕಾರ ಅಂದರೆ ಇಲ್ಲಿ ತಿಳಿಯಬೇಕಾದ ಅರ್ಥ ಸತ್ ಅಥವಾ ಬ್ರಹ್ಮನ್ ಅಂತ. ಹಾಗೆಯೇ ರುಕಾರವು ಜ್ಞಾನವನ್ನು ತಿಳಿಸುವಂಥದ್ದು. ಹೀಗಾಗಿ ಗುರು ಅಂದರೆ ಈಗ ಅರ್ಥ ಮಾಡಿಕೊಳ್ಳಬೇಕಾದ್ದು, ಯಾರು ಬ್ರಹ್ಮಜ್ಞಾನದಲ್ಲಿ ಸ್ಥಿತನಾಗಿರ್ತಾನೋ ಅವನನ್ನ ಗುರು ಅಂತ ಹೇಳಿ ಕರೆಯಬೇಕು, ಮತ್ತು ಆ ಗುರು ಯೋಗ್ಯನಾದ ಶಿಷ್ಯನು ಬಂದಾಗ ಅವನಿಗೆ ಬ್ರಹ್ಮಜ್ಞಾನವನ್ನು ತಿಳಿಸಬೇಕು ಅನ್ನುವಂಥದ್ದು. ನಾಲ್ಕನೆಯ ಗುರು ಅನ್ನುವಂಥ ಶಬ್ದಕ್ಕೆ ಅರ್ಥ ಗುಕಾರಸ್ಯ ತ್ರಿಗುಣಾತೀತಃ ರುಕಾರಃ ರೂಪಾತೀತಃ ಗುಣ ರೂಪ ವಿಹೀನತ್ವಾತ್ ಗುರುರಿತ್ಯಭಿಧೀಯತೆ. ಯಾವಾತನು ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಮೂರು ಗುಣಗಳನ್ನು ದಾಟಿ ತ್ರಿಗುಣಾತೀತನಾಗಿರ್ತಾನೋ, ಮತ್ತೆ ಆ ಗುಣಾತೀತನು ಪರಮಶಾಂತ ಸ್ಥಿತಿಯಲ್ಲಿ ಸದಾ ಇರ್ತಾನೆ. ಈ ಶಾಂತ ಸ್ಥಿತಿಯು ಗುಣಾತೀತರಿಗೆ ಮಾತ್ರ ಸಿಗುತ್ತೆ, ಗುಣದಲ್ಲಿ ಇರುವಂಥವರಿಗೆ ಸಿಗೋದಿಲ್ಲ. ಅದು ಸತ್ವಗುಣವೇ ಇರಬಹುದು, ರಜೋಗುಣವೇ ಇರಬಹುದು, ತಮೋಗುಣವೇ ಇರಬಹುದು. ಈ ಮೂರೂ ಗುಣಗಳಲ್ಲೂ ಸಹ ಏನಾದರೂ ಒಂದು ಚಿಂತೆ ಇರುತ್ತೆ, ಏನೋ ಗೊಂದಲ, ಏನೋ ಹಿಂಸೆ, ಯಾವುದೋ ಒಂದು ಇದ್ದೇ ಇರುತ್ತೆ ಅಂತ. ಹೀಗಾಗಿ ಗುಣಾತೀತನಾದವನಿಗೆ ಮಾತ್ರ ಶಾಂತ ಸ್ಥಿತಿ ಸಿದ್ಧಿಯಾಗತ್ತೆ ಅಂತ. ಮತ್ತೆ ಅವನಿಗೆ ರೂಪವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರುಕಾರಃ ರೂಪಾತೀತಃ. ಇಲ್ಲಿ ರೂಪ ಅಂತಂದ್ರೆ ಶಾರೀರಿಕವಾದ ಆಕಾರ ಅಂತ ಅರ್ಥ ಅಲ್ಲ, ಅದು ಜ್ಞಾನ ಅಂತ ತಿಳಿಯಬೇಕು. ಜ್ಞಾನಕ್ಕೆ ಯಾವುದೇ ಆಕಾರ ಇಲ್ಲ. ಆದ್ದರಿಂದ ಗುರು ಅಂದರೆ ಯಾರಪ್ಪ ಅಂದರೆ, ಒಂದು ಗುಣಾತೀತ, ಎರಡನೆಯದು ರೂಪಾತೀತ. ಆದ್ದರಿಂದ ಅವನನ್ನು ಗುರು ಅಂತ ಹೇಳಿ ಕರೆಯಬೇಕು. ಐದನೆಯದ್ದು ಗುಕಾರೋ ಭವರೋಗ ಸ್ಯಾತ್ ರುಕಾರಸ್ತನ್ನಿರೋಧಕೃತ್ ಭವರೋಗ ಹರತ್ತಾಶ್ಚ ಗುರುರಿತ್ಯಭಿಧೀಯತೆ. ಗುಕಾರ ಅಂದರೆ ಭವರೋಗ ಅಂತ ಹೇಳ್ತಾ ಇದ್ದಾರೆ. ಭವರೋಗ ಅಂದರೆ ಜನ್ಮ ಮರಣಗಳ ಪರಂಪರೆ ಅಂತ. ಈ ಪರಂಪರೆಯನ್ನ ಯಾರು ನಿರೋಧ ಮಾಡ್ತಾನೋ, ನಿಲ್ಲಿಸ್ತಾನೋ, ಭವರೋಗವನ್ನು ಹರಣ ಮಾಡ್ತಾನೋ ಅವನನ್ನು ಗುರು ಅಂತ ಹೇಳಿ ಕರೀತಾರೆ. ನೋಡಿ, ವೇದಾಂತದಲ್ಲಿ ಒಂದು ವಿಶೇಷವಾದ ಸುಂದರವಾದ ಅರ್ಥಪೂರ್ಣವಾದ ಚರ್ಚೆ ಮಾಡುತ್ತಾರೆ. ಈ ಗುರು ಪರಮ ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡ್ತಾನೆ. ಹೇಗೆ ಅಂದರೆ, ಸ್ಪರ್ಶಶ್ಚೇತ್ ತತ್ರ ಕಲ್ಪ್ಯ ಅಂತ. ಅಂದರೆ ಸ್ಪರ್ಶಮಣಿ ಅನ್ನುವ ವಿಶೇಷ ರತ್ನ ಇದೆ, ಅದಕ್ಕೆ ಕಬ್ಬಿಣದ ಸ್ಪರ್ಶವಾದರೆ ಸಾಕು, ಕಬ್ಬಿಣವೂ ಬಂಗಾರವಾಗಿಬಿಡುತ್ತೆ ಅಂತ. ಹೀಗಾಗಿ ಗುರುವು ಸ್ಪರ್ಶಮಣಿಯಾಗಬಹುದೇ
ಏಕೆಂದರೆ ತನ್ನ ಬಳಿಗೆ ಬಂದಂತಹ ಶಿಷ್ಯನನ್ನ ಜ್ಞಾನಿಯನ್ನಾಗಿ ಮಾಡಿಬಿಟ್ನಲ್ಲ, ಹಾಗಾದರೆ ಸ್ಪರ್ಶಮಣಿ ಅಂತ ಹೋಲಿಸಬಹುದಲ್ಲ ಅನ್ನುವ ಪ್ರಶ್ನೆ. ಅದಕ್ಕೆ ಜ್ಞಾನಿಗಳು ಹೀಗೆ ಉತ್ತರ ಕೊಡ್ತಾರೆ, ಸ್ಪರ್ಶಚ್ಚೇತ್ಯತ್ರ ಕಲ್ಪಃ ಸನಯತಿ ಯದಿಹೋ ಸ್ವರ್ಣತಾಂ ಅಶ್ವಸಾರಂ. ಕಬ್ಬಿಣವು ಕಲ್ಲಿನ ಪುಡಿಯಿಂದಾಗತ್ತೆ, ತಥಾಪಿ ಶ್ರಿತಚರಣಯುಗೆ ಸದ್ಗುರು ಸ್ವೀಯ ಶಿಷ್ಯೆ ಸ್ವೀಯಂ ಸಾಮ್ಯಂ ವಿದ್ಯತೆ ಭವತಿ ನಿರುಪಮಸ್ತೇನಾಶ್ಚ ಲೌಕಿಕೋಪಿ ಅಂತ ಹೇಳುತ್ತಾರೆ. ನೋಡಿ, ಒಬ್ಬ ಶ್ರೇಷ್ಠನಾದ ಗುರು ಶಿಷ್ಯನಿಗೆ ಅವನ ಸತ್ಸ್ವರೂಪವನ್ನು ತಿಳಿಸಿಕೊಡುತ್ತಾನೆ. ಅವನಿಂದ ಅದನ್ನು ಸಾಧ್ಯ ಮಾಡಿಸಿ ಸತ್ಯ ದರ್ಶನ ಮಾಡಿಸಿ ತೋರಿಸ್ತಾನೆ. ಆನಂತರ ಆ ಶಿಷ್ಯ ತಾನು ಅದನ್ನು ತಿಳಿದು ಅನುಭವವನ್ನು ಪಡೆದು ಅವನು ಗುರುವಾಗ್ತಾನೆ. ಅವನು ಗುರುವಾದ ಮೇಲೆ ಅವನ ಬಳಿಗೆ ಬರಬಹುದಾದಂತಹ ಅನೇಕ ಶಿಷ್ಯರನ್ನು, ಅವರಿಗೆ ಅವರಲ್ಲಿಯೇ ಇರಬಹುದಾದ ಸತ್ಸ್ವರೂಪವನ್ನು ಸಾಧನೆ ಮಾಡುವಂಥ ಮಾರ್ಗವನ್ನು ತೋರಿಸಿ ಆ ಸತ್ಸ್ವರೂಪವನ್ನು ತೋರಿಸುವಂತೆ ಮಾಡ್ತಾನೆ. ಹೀಗಾಗಿ ಗುರು ಶಿಷ್ಯ ಪರಂಪರೆಯಿಂದ ಈ ಜ್ಞಾನ ಪ್ರವಹಿಸುತ್ತಾ ಎಲ್ಲ ಶಿಷ್ಯರು ಗುರುಸ್ಥಾನವನ್ನು ಏರ್ತಾ ಹೋಗ್ತಾರೆ. ಈಗ ಹೇಳಿ, ಒಮ್ಮೆ ಸ್ಪರ್ಶಮಣಿ ತಾಗಿದಂತಹ ಕಬ್ಬಿಣ ಬಂಗಾರ ಆದ ಮೇಲೆ ಆ ಬಂಗಾರವಾದ ಕಬ್ಬಿಣ ಇದೆಯಲ್ಲ, ಅದನ್ನು ಮತ್ತೆ ಬೇರೆ ಇನ್ಯಾವುದೋ ಕಬ್ಬಿಣಕ್ಕೆ ತಾಕಿಸಿದರೆ ಬಂಗಾರ ಮಾಡುತ್ತೋ? ಸಾಧ್ಯ ಇದೆಯಾ? ಪ್ರಶ್ನೆ. ಖಂಡಿತ ಸಾಧ್ಯ ಇಲ್ಲ. ಆದರೆ ಗುರುವು ಹಾಗಲ್ಲ. ಶಿಷ್ಯನಾದವನು ಪೂರ್ವದಲ್ಲಿ ಎಲ್ಲರಂತಿದ್ದರೂ ಸಹ ಗುರು ಸಂಪರ್ಕಕ್ಕೆ ಬಂದ ಮೇಲೆ ಅವರ ಅನುಗ್ರಹದಿಂದ ಅವನು ಸ್ವರೂಪ ಜ್ಞಾನವನ್ನು ಪಡೆಯುತ್ತಾನೆ. ಮತ್ತೆ ಅವನೂ ಸಹ ತನ್ನ ಶಿಷ್ಯರಿಗೆ ಅದೇ ಸ್ವರೂಪ ಜ್ಞಾನವನ್ನು ಹೇಳ್ತಾ ಹೋಗ್ತಾನೆ. ಹೀಗಾಗಿ ನಮ್ಮ ಸಂಸಾರ ಬಂಧನವನ್ನು ಬಿಡಿಸಿ ನಮ್ಮ ಸತ್ ಸ್ವರೂಪವನ್ನು ತಿಳಿಸುವ ಗುರುವು ಬಹಳ ದೊಡ್ಡವರಾಗ್ತಾರೆ. ಅಂತಹ ಗುರುವೇ ಪರಬ್ರಹ್ಮ ಸ್ವರೂಪ ಅಂತ. ಗುರುಸ್ಮರಣೆಯು ನಮ್ಮ ತ್ರಿಕರಣಗಳನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಶ್ರೀಮತ್ ಪರಂ ಬ್ರಹ್ಮ ಗುರುಂ ಸ್ಮರಾಮಿ, ಶ್ರೀಮತ್ ಪರಂ ಬ್ರಹ್ಮ ಗುರುಂ ಭಜಾಮಿ, ಶ್ರೀಮತ್ ಪರಂ ಬ್ರಹ್ಮ ಗುರುಂ ವದಾಮಿ, ಶ್ರೀಮತ್ ಪರಂ ಬ್ರಹ್ಮ ಗುರುಂ ನಮಾಮಿ ಅಂತ. ಇಲ್ಲಿ ನಮ್ಮ ತ್ರಿಕರಣಗಳು ಶುದ್ಧವಾಗುವುದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ತ್ರಿಕರಣ ಅಂದರೆ ಕಾಯ, ವಾಚ, ಮನಸ. ಈ ಮೂರೂ ಸಹ ಶುದ್ಧವಾಗಬೇಕಾದರೆ ಮನಸ್ಸು ಶುದ್ಧವಾಗುವುದು ಗುರುವಿನ ಸ್ಮರಣೆಯಿಂದ, ಧ್ಯಾನದಿಂದ. ಹಾಗೆ ವಾಕ್ಕು ಶುದ್ಧವಾಗುವಂಥದ್ದು ಗುರುವಿನ ಸ್ತೋತ್ರದಿಂದ, ಮಹಿಮೆಯನ್ನ, ಲೀಲೆಯನ್ನ ಹೇಳುವುದರಿಂದ. ಇನ್ನು ಶರೀರ ಶುದ್ಧವಾಗುವುದು ಗುರುವಿನ ಸೇವೆಯನ್ನು ಮಾಡುವುದರಿಂದ, ಗುರುವಿಗೆ ನಮಸ್ಕಾರ ಮಾಡುವುದರಿಂದ. ಹೀಗಾಗಿ ತ್ರಿಕರಣಗಳು ಶುದ್ಧವಾಗುವಂಥದ್ದು ಗುರುವಿನ ಪಾದಕ್ಕೆ ಎರಗಿದಾಗ, ಭಜಿಸಿದಾಗ, ಮನಸ್ಸಿನಲ್ಲಿ ಸ್ಮರಿಸಿದಾಗ. ಗುರುತತ್ವವನ್ನು ತಿಳಿಯದೆ ಮಾಡುವಂತಹ ಜಪ, ತಪ, ಯಾಗ, ಉಪಾಸನೆ ಎಲ್ಲವೂ ವ್ಯರ್ಥ ಅಂತ ಪರಮೇಶ್ವರ ಹೇಳ್ತಾ ಇದ್ದಾನೆ ಪಾರ್ವತಿಗೆ. ಜಪಸ್ತಪೋವ್ರತಂ ತೀರ್ಥಂ ಯಜ್ಞೋ ದಾನಂ ತಥೈವ ಚ ಗುರುತತ್ವಂ ಅವಿಜ್ಞಾಯ ಸರ್ವಂ ವ್ಯರ್ಥಂ ಭವೇತ್ ಪ್ರಿಯೇ ಅಂತ ಎಲ್ಲವೂ ವ್ಯರ್ಥವಾಗಿಬಿಡುತ್ತೆ. ಗುರುವಿನ ಮಹಿಮೆಯನ್ನು ತಿಳಿಯದೆ, ಗುರು ಮಾರ್ಗದರ್ಶನವನ್ನು ತಿಳಿಯದೆ ಮಾಡದೆ. ಇಂತಹ ಗುರು ನಮಗೆ ಏನು ಮಾಡ್ತಾನೆ ಅನ್ನುವುದನ್ನು ಶಿವ ಮುಂದೆ ಒಂದು ಶ್ಲೋಕದಲ್ಲಿ ಪಾರ್ವತಿಗೆ ಹೇಳ್ತಾನೆ. ಗುರುಪಾದೋದಕಂ ಪಾನಂ ಗುರೋರುಚ್ಛಿಷ್ಟ ಭೋಜನಂ ಗುರೋ ಪಾದೋದಕಂ ಸಮ್ಯಕ್ ಸಂಸಾರಾರ್ಣವತಾರಕಂ. ಬಹಳ ವಿಶೇಷವಾದ ಚಿಂತನೆ ಇದು. ಗುರುವನ್ನು ಸ್ಮರಣೆ ಮಾಡಿದರೆ, ಭಜನೆ ಮಾಡಿದರೆ, ದೀರ್ಘದಂಡ ಹಾಕಿದರೆ, ಗುರುವಿನ ಪಾದೋದಕವನ್ನು ಸೇವಿಸಿದರೆ, ಗುರುವಿನ ಪ್ರಸಾದ ಉಚ್ಛಿಷ್ಟವನ್ನು ಸೇವನೆ ಮಾಡಿದರೆ ನಮಗೆ ಏನು ಬರುತ್ತೆ, ಏನಾಗುತ್ತೆ ಎನ್ನುವುದನ್ನು ಪರಮೇಶ್ವರ ಹೇಳ್ತಾ ಇದ್ದಾನೆ. ನೋಡಿ, ಗುರುವಿನ ಪಾದೋದಕವನ್ನು ಭಕ್ತಿಯಿಂದ ಸ್ವೀಕರಿಸಬೇಕು. ಗುರುವಿನ ಉಚ್ಛಿಷ್ಟವನ್ನು ಭುಂಜಿಸಿದರೆ ಅಥವಾ ಗುರುವಿಗೆ ನಿವೇದಿಸಿದ ಪ್ರಸಾದವನ್ನು ಭುಂಜಿಸಿದರೆ ಜನ್ಮಾಂತರಗಳ ಕರ್ಮ ಬಂಧನಗಳು ಹರಿದು ಹೋಗುತ್ತೆ. ಅದಕ್ಕೆ ಭಾಗವತದಲ್ಲೇ ಒಂದು ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ ವ್ಯಾಸ ಭಗವಾನರು. ದಾಸೀಪುತ್ರನೊಬ್ಬ ತಾಯಿಯ ಜೊತೆ ಮನೆ ಕೆಲಸಕ್ಕಾಗಿ ಬರ್ತಾ ಇದ್ದ. ಆ ಮನೆಯಲ್ಲಿ
ಕೆಲವು ಸಂತ ಮಹಾತ್ಮರು ಒಂದಷ್ಟು ದಿನ ಇದ್ದು ಹೋಗಬೇಕು ಅಂತ ಬಂದಿದ್ದರು. ಪ್ರತಿನಿತ್ಯ ಅವರು ಭಗವತ್ ಸಂಬಂಧವಾದ ವಿಶೇಷವಾದ ಚಿಂತನೆಗಳನ್ನು ಹೇಳ್ತಾ ಇದ್ದರು. ಈ ಬಾಲಕನಿಗೆ ಅವರು ಮಾತನಾಡುವಂತಹ ರೀತಿ ವಿಚಾರಗಳೆಲ್ಲ ಆಕರ್ಷಣೆಯಾಯಿತು. ಏನೋ ಕಾಲ ಕಳೆದು ಹೋಗಬೇಕು ಅಂತ ಬರುತ್ತಿದ್ದವನಿಗೆ ಅವರ ಮಾತು, ಅವರ ನಡೆ, ಅವರ ನುಡಿ ಮತ್ತು ಅವರ ಸ್ವರೂಪ ಎಲ್ಲವೂ ಆಕರ್ಷಿತವಾಯಿತು. ಕೊನೆಗೆ ಎಲ್ಲಿವರೆಗೂ ಹೋಯಿತು ಅಂದರೆ, ಆ ಗುರುಗಳು ಊಟ ಮಾಡಿ ಬಿಟ್ಟಿದ್ದಂತಹ ಉಚ್ಛಿಷ್ಟವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾ ಇದ್ದ. ಇದು ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಇದರ ಪ್ರಭಾವದಿಂದಾಗಿ ಅವರು ಹೋಗುವುದರೊಳಗಾಗಿ ಆ ಬಾಲಕನ ಚಿತ್ತ ಶುದ್ಧಿಯಾಯಿತು. ಆ ಗುರುವಿನಲ್ಲಿ ಮಹಾಶ್ರದ್ಧೆ, ಭಕ್ತಿ ಎರಡೂ ಬಂತು. ಇನ್ನು ಅವರು ಅಲ್ಲಿಂದ ಹೊರಡ್ತಾ ಇದ್ದಾರೆ ಎಂದಾಗ ಈ ಹುಡುಗನಿಗೆ ಸಹಿಸ್ಲಕ್ಕಾಗಲಿಲ್ಲ. ಜೋರಾಗಿ ಅಳ್ತಾನೆ, ಪಾದಕ್ಕೆ ಬಿದ್ದು ಹೊರಳ್ತಾನೆ, ಹೋಗಬೇಡಿ ಗುರುಗಳೇ, ನನ್ನನ್ನು ಬಿಟ್ಟು ಹೋಗಬೇಡಿ, ನಾನು ಅಜ್ಞಾನದಲ್ಲಿದ್ದೇನೆ, ನನ್ನನ್ನು ಉದ್ಧಾರ ಮಾಡಿ ನಿಮ್ಮ ಜ್ಞಾನಾಮೃತವಾದಂತಹ ಮನಸ್ಸಿಗೆ, ಬುದ್ಧಿಗೆ ಮುದವನ್ನು ನೀಡಬಹುದಾದ ಭಗವಜ್ಞಾನವನ್ನು ಕೇಳಿ ನಾನು ಧನ್ಯನಾಗ್ತಾ ಇದ್ದೆ, ಈಗ ನನಗೆ ಯಾರು ಗತಿ ಅಂತ ಅಳುತ್ತಾ ಇದ್ದ. ಪ್ರಾರಂಭದಲ್ಲಿ ಹೇಳಿದಂತಹ ಪರೀಕ್ಷಿತ ಮಹಾರಾಜನು ಹೇಗೋ ಈ ಬಾಲಕನು ಅಳುತ್ತಾ ಇದ್ದಾನೆ. ಯಾಕಾಗಿ ಅಳುತ್ತಾ ಇದ್ದಾನೆ ಅಂದರೆ ಗುರುವಿಗಾಗಿ, ತನ್ನ ಸ್ವರೂಪ ಜ್ಞಾನಕ್ಕಾಗಿ ಅಳುತ್ತಾ ಇದ್ದಾನೆ, ಭಗವಂತನನ್ನು ತಿಳಿಯಲಿಕ್ಕಾಗಿ ಅಳುತ್ತಾ ಇದ್ದಾನೆ. ಮತ್ತೆ ಮತ್ತೆ ಇದು ಶ್ರೇಷ್ಠವಾದಳು. ಗುರುಗಳಿಗೆ ಮನಸ್ಸು ಕರಗಿತು, ಅವನ ಮೇಲೆ ದಯ ಬಂತು. ಕೃಪೆಯಿಂದ ಒಂದು ಮಹಾಮಂತ್ರವನ್ನು ನಿನಗೆ ಕೊಡ್ತೀನಿ ಮಗು, ನೀನದನ್ನು ಜಪ ಮಾಡು, ಅದರ ಕ್ರಮ ಹೀಗೆ ಅಂತ ಎಲ್ಲ ಹೇಳಿ ಅವನಿಗೆ ಒಂದು ಮಹಾಮಂತ್ರವನ್ನು ದೀಕ್ಷೆ ಕೊಟ್ಟರು. ಗುರುಗಳು ಹೇಳಿದ ರೀತಿಯಲ್ಲಿ ಅದನ್ನು ಸಾಧನೆ ಮಾಡಿ 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 ಎಷ್ಟೋ ಕಾಲವಾದ ಮೇಲೆ ಅವನ ತೀವ್ರವಾದ ಸಾಧನೆಗೆ, ಭಕ್ತಿಗೆ, ತಪಸ್ಸಿಗೆ ಒಲಿದು ಸಾಕ್ಷಾತ್ ಮಹಾವಿಷ್ಣುವೇ ದರ್ಶನ ಕೊಟ್ಟ. ಆ ಜನ್ಮ ಆತನಿಗೆ ಕೊನೆಯಾಯಿತು. ಇನ್ನು ಮುಂದೆ ಒಂದು ಜನ್ಮ ಬಂತು. ಬ್ರಹ್ಮದೇವನ ಮಗನಾಗಿ ಸಾಕ್ಷಾತ್ ನಾರದ ಮಹರ್ಷಿಗಳಾಗಿ ಅವತಾರ ಮಾಡಿ, ಭಗವಂತನ ಸ್ವರೂಪವೇ ಆಗಿದೆ ಆ ನಾರದರ ಸ್ವರೂಪ. ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ, ಹಾಗೂ ಭಾಗವತದಲ್ಲೂ ನಾರದರ ಸ್ವರೂಪವೇ ನಾನು ಅಂತ ಭಗವಂತನೇ ಹೇಳ್ತಾನೆ. ಹೀಗಾಗಿ ಅಂತಹ ಗುರುಸ್ವರೂಪರಾಗಿ ಸಾಕ್ಷಾತ್ ಪಾರ್ವತೀ ದೇವಿಗೆ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶ ಮಾಡಿದಂತಹ ಶ್ರೇಷ್ಠವಾದ ಗುರುಗಳಾಗ್ತಾರೆ ನಾರದರು. ನೋಡಿ, ಇದೆಲ್ಲ ಸಾಧ್ಯವಾಗಿದೆಯಾಗುವುದರಿಂದ ಗತಜನ್ಮದಲ್ಲಿ ಗುರುವಿನ ಪಾದೋದಕವನ್ನು, ಆ ಪ್ರಸಾದವನ್ನು, ಉಚ್ಛಿಷ್ಟವನ್ನು ಭುಂಜಿಸಿದರ ಪ್ರಭಾವದಿಂದಾಗಿ, ಗುರುವಿನಲ್ಲಿದ್ದ ಶ್ರದ್ಧೆಯಿಂದಾಗಿ ಇದೆಲ್ಲವೂ ಸಿದ್ಧಿಯಾಯಿತು. ನಾವು ಅಂದುಕೊಳ್ತೀವಿ ನಮಗೆ ಇದು ಸಾಧ್ಯವಾ ಅಂತ. ನಮಗೆ ಅನುಮಾನವಿರುವಷ್ಟು ಕಾಲ ಸಾಧ್ಯವೇ ಇಲ್ಲ. ಅನುಮಾನ ಬಿಡಬೇಕು. ಸಂಶಯಾತ್ಮ ಪ್ರಣಶ್ಯತಿ ಅಂತ ಭಗವಂತ ಹೇಳಿದ್ದಾನೆ. ಸಂಶಯವನ್ನು ಬಿಡಬೇಕು. ಗುರುವನ್ನ ಉಪಾಧಿ ದೃಷ್ಟಿಯಿಂದ ನೋಡಬಾರದು. ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುಹರಿ, ಗುರುಹರ, ಗುರುಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾ, ಅಂತಹ ಗುರುಗಳು ನಮ್ಮಲ್ಲಿರುವಂತಹ ಅಜ್ಞಾನದ ಮಾಲಿನ್ಯವನ್ನು ಕಳೆದು ನಮ್ಮಲ್ಲೇ ಇರಬಹುದಾದಂತಹ ಸ್ವರೂಪ ಜ್ಞಾನವನ್ನು ತೋರಲಿಕ್ಕೆ ನಮಗೂ ಸಹ ಅನುಗ್ರಹ ಮಾಡಲಿ ಅಂತ ಹೇಳಿ ಆ ಸದ್ಗುರುಗಳಲ್ಲಿ ಶಿರಸ ಮನಸ ತಲೆಬಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.